ಕಾನೂನು ಜಾಗೃತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾವು ಹಿಂದೂ ಕಾನೂನಿಗೆ ಸಂಬಂಧಪಟ್ಟಂತಹ ವಿಷಯವನ್ನು ಡಿಸ್ಕಸ್ ಮಾಡೋಣ. ವಿಶೇಷವಾಗಿ ಸುಮಾರು ಜನರಲ್ಲಿ ಇವತ್ತು ಕನ್ಫ್ಯೂಷನ್ ಇದೆ. ಯಾವ ವಿಷಯದಲ್ಲಿ ಅಂತಂದ್ರೆ, ಯಾವ ಆಸ್ತಿಗೆ ನಾವು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅನ್ಬೇಕು, ಯಾವ ಆಸ್ತಿಗೆ ನಾವು ಸೆಪರೇಟ್ ಪ್ರಾಪರ್ಟಿ ಅನ್ಬೇಕು, ಕೋಪಾರ್ಷನರಿ ಪ್ರಾಪರ್ಟಿ ಯಾವ್ದು ಅನ್ಬೇಕು, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಯಾವ್ದಕ್ಕೆ ಅನ್ಬೇಕು ಅನ್ನುವಂಥದ್ದು ಕನ್ಫ್ಯೂಷನ್ ಇದೆ. ಹೀಗಾಗಿ ಇವತ್ತಿನ ಈ ದಿನ ನಾವು ಹಿಂದೂ ಕಾನೂನಿನಲ್ಲಿ ಬರ್ತಕ್ಕಂತಹ ಆಸ್ತಿಗಳು ಯಾವ್ಯಾವು ಎಂಬುದನ್ನ ತಿಳಿದುಕೊಳ್ಳುವಂತ ಒಂದು ಸಣ್ಣ ಪ್ರಯತ್ನವನ್ನ ಮಾಡೋಣ. ನನ್ನ ಒಂದು ಅನುಭವದ ಪ್ರಕಾರ ಹಿಂದೂ ಕಾನೂನಿನಲ್ಲಿ ನಾವು 5 ಬಗೆಯ ಪ್ರಾಪರ್ಟಿಗಳನ್ನ ಟರ್ಮ್ಸ್ ಗಳನ್ನ ನೋಡಿದೀವಿ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಸೆಪರೇಟ್ ಪ್ರಾಪರ್ಟಿ, ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ, ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಕೋಪಾರ್ಷನರಿ ಪ್ರಾಪರ್ಟಿ ಅಂತ ಈ ರೀತಿಯಾದಂತಹ ಟರ್ಮ್ಸ್ ಗಳನ್ನ ನಾವು ನೋಡಿದೀವಿ. ನನ್ನ ಒಂದು ಅಧ್ಯಯನದ ಆಧಾರದ ಮೇಲೆ ನಾನು ಈ 5 ರೀತಿಯಾದಂತಹ ಆಸ್ತಿಗಳನ್ನ ಒಟ್ಟು 2 ಭಾಗಗಳಲ್ಲಿ ವಿಭಾಗವನ್ನ ಮಾಡಿದ್ದೀನಿ. ಮೊದಲನೆಯದಾಗಿ ಅಬ್ಸಲ್ಯೂಟ್ ಪ್ರಾಪರ್ಟಿ ಅಂತ ಹೇಳಿ, ಈ ಅಬ್ಸಲ್ಯೂಟ್ ಪ್ರಾಪರ್ಟಿಯಲ್ಲಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಮತ್ತು ಸೆಪರೇಟ್ ಪ್ರಾಪರ್ಟಿ 2 ಪ್ರಾಪರ್ಟಿಗಳು ಬಂದ್ಬಿಡ್ತವೆ. ಇನ್ನೊಂದು ಕೋಪಾರ್ಷನರಿ ಪ್ರಾಪರ್ಟಿ ಅಂತ. ಈ ಕೋಪಾರ್ಷನರಿ ಪ್ರಾಪರ್ಟಿಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಪ್ರಾಪರ್ಟಿ ಮತ್ತು ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಬರ್ತವೆ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂದ್ರೆ ಯಾವುದು, ಸೆಪರೇಟ್ ಪ್ರಾಪರ್ಟಿ ಅಂದ್ರೆ ಯಾವುದು ಅನ್ನುವಂಥದ್ದನ್ನ ಮಾತ್ರ ಡಿಸ್ಕಸ್ ಮಾಡ್ತೀವಿ. ಮುಂದಿನ ಸಂಚಿಕೆಯಲ್ಲಿ ನಾವು ಕೋಪಾರ್ಷನರಿ ಪ್ರಾಪರ್ಟಿ ಯಾವುದು ಅನ್ನುವಂಥದ್ದನ್ನ ನೋಡುವ. ಇಲ್ಲಿ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತಂದ್ರೆ, ಒಬ್ಬ ಹಿಂದೂ ಕುಟುಂಬದ ವ್ಯಕ್ತಿ, ಒಬ್ಬ ಪುರುಷ ತನ್ನ ಸ್ವಗಳಿಕೆಯಿಂದ ತಾನು ಸಂಪಾದನೆ ಮಾಡಿರ್ತಕ್ಕಂತಹ ಆಸ್ತಿಯನ್ನ, ತನ್ನ ಹೆಸರಿನಲ್ಲಿ ಖರೀದಿ ಮಾಡಿದ ಆಸ್ತಿಯನ್ನ ನಾವು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈ ಪ್ರಾಪರ್ಟಿಯಲ್ಲಿ ಈ ವ್ಯಕ್ತಿ ಜೀವಂತವಿರುವವರೆಗೂ ಈತನ ಮಕ್ಕಳಿಗಾಗಲಿ, ಮರಿಮೊಮ್ಮಕ್ಕಳಿಗಾಗಲಿ, ಮೊಮ್ಮಕ್ಕಳಿಗಾಗಲಿ ಯಾರಿಗೂ ಕೂಡ ಆಸ್ತಿ ಹಕ್ಕನ್ನ ಅಥವಾ ಪಾಲನ್ನ ಕೇಳುವಂತ ಒಂದು ಕಾನೂನಿನಲ್ಲಿ ಅವಕಾಶ ಇರುವುದಿಲ್ಲ. ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಈ ಆಸ್ತಿಯ ಮಾಲೀಕನಾದವನು ಆ ಪ್ರಾಪರ್ಟಿಯನ್ನು ತಾನು ಬೇರೆಯವರಿಗೆ ಮಾರಾಟ ಮಾಡಬಹುದು, ಗಿಫ್ಟ್ ಕೊಡಬಹುದು, ವಿಲ್ ಮಾಡಬಹುದು. ಒಂದು ವೇಳೆ ಇಂಥ ಆಸ್ತಿಯನ್ನ ಗಿಫ್ಟ್, ವಿಲ್ ಅಥವಾ ಮಾರಾಟ ಮಾಡದೆ ಹಾಗೆ ಸತ್ತು ಹೋದ್ರೆ ಆ ಪ್ರಾಪರ್ಟಿ ಆತನ ವಾರಸುದಾರರು ಯಾರಿರ್ತಾರೆ, ಕ್ಲಾಸ್ 1 ಹೇರ್ಸ್ ಅಂತ ಹೇಳ್ತೀವಿ, ಸೆಕ್ಷನ್ 8 ಅನ್ವಯ, ಸೆಕ್ಷನ್ 8 ಆಫ್ ಹಿಂದೂ ಸಕ್ಸೆಷನ್ ಆಕ್ಟ್ 1956 ನ ಅನ್ವಯ ಈ ಪ್ರಾಪರ್ಟಿ ವರ್ಗಾವಣೆ ಆಗತ್ತೆ. ಇನ್ನೊಂದ್ಸರಿ ಹೇಳೋದಾದ್ರೆ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತಂದ್ರೆ ತಾನು ಪರಿಶ್ರಮ ಪಟ್ಟು ತನ್ನ ದುಡಿಮೆಯಿಂದ ತನ್ನ ಹೆಸರಿನಲ್ಲಿ ಸಂಪಾದನೆ ಮಾಡಿದಂತಹ ಆಸ್ತಿಯನ್ನ ನಾವು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಇದರ ವಿಶೇಷತೆ ಏನು ಅಂತಂದ್ರೆ, ಈ ಆಸ್ತಿಯ ಮಾಲೀಕನು ಜೀವಂತ ಇರುವವರೆಗೂ ಆ ಆಸ್ತಿಯಲ್ಲಿ ಆತನ ಮಕ್ಕಳಾಗಲಿ, ಮೊಮ್ಮಕ್ಕಳಾಗಲಿ, ಮರಿಮೊಮ್ಮಕ್ಕಳಾಗಲಿ ಯಾರು ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ. ಆತನ ಹೆಂಡತಿ, ಮಗಳು ಇವರು ಸಹ ಯಾವುದೇ ರೀತಿಯಾದಂತಹ ಪಾಲನ್ನ ಈ ಆಸ್ತಿಯಲ್ಲಿ ಈ ವ್ಯಕ್ತಿ ಬದುಕಿರುವವರೆಗೆ ಕೇಳಲಿಕ್ಕೆ ಬರೋದಿಲ್ಲ. ಹೀಗಾಗಿ ಇದಕ್ಕೆ ನಾವು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯನ್ನ ಅಬ್ಸಲ್ಯೂಟ್ ಪ್ರಾಪರ್ಟಿ ಒಂದು ಕ್ಯಾಟಗರಿಯಲ್ಲಿ ಹಾಕಿದೀವಿ. ಇನ್ನು 2ನೇ ರೀತಿಯ ಪ್ರಾಪರ್ಟಿ ಯಾವುದು ಅಂತಂದ್ರೆ ಸೆಪರೇಟ್ ಪ್ರಾಪರ್ಟಿ. ಈ ಸೆಪರೇಟ್ ಪ್ರಾಪರ್ಟಿ ಹೇಗಿರುತ್ತೆ ಅಂತಂದ್ರೆ, ಇದನ್ನ ಅವನು ಸಂಪಾದನೆ ಮಾಡಿ ತನ್ನ ಹೆಸರಿನಲ್ಲಿ ಪರ್ಚೇಸ್ ಮಾಡಿರೋದಿಲ್ಲ, ಖರೀದಿ ಮಾಡಿರೋದಿಲ್ಲ, ಯಾರೋ ಆತನಿಗೆ ಕೊಟ್ಟಿರ್ತಾರೆ. ಉದಾಹರಣೆಗೆ ಅದನ್ನು ಗಿಫ್ಟ್ ಕೊಟ್ಟಿದ್ದಾಗಿರಬಹುದು, ವಿಲ್ ಮಾಡಿ ಬಂದಿರತಕ್ಕಂತ ಆಸ್ತಿ ಆಗಿರಬಹುದು, ಸರ್ಕಾರದಿಂದ ಕೊಟ್ಟಂತ ಜಮೀನ್ ಆಗಿರಬಹುದು, ಅಥವಾ ತನ್ನ ಸ್ನೇಹಿತರು ನೀಡಿದಂತಹ ಕಾಣಿಕೆ ಆಗಿರಬಹುದು. ಇಂಥ ಪ್ರಾಪರ್ಟಿಯನ್ನ ಸೆಪರೇಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಈ ಸೆಪರೇಟ್ ಪ್ರಾಪರ್ಟಿಯ ವಿಶೇಷತೆ ಏನು ಅಂತಂದ್ರೆ, ಈ ಪ್ರಾಪರ್ಟಿ ಹೊಂದಿದಂತಹ ವ್ಯಕ್ತಿ ಜೀವಂತ ಇರುವವರೆಗೂ ಆತನ ಮಕ್ಕಳಾಗಲಿ, ಹೆಂಡತಿಯಾಗಲಿ, ಮೊಮ್ಮಕ್ಕಳಾಗಲಿ ಯಾರು ಆ ಆಸ್ತಿಯಲ್ಲಿ ಪಾಲನ್ನ ಕೇಳಲಿಕ್ಕೆ ಬರೋದಿಲ್ಲ.
ಅಂದರೆ ಆ ಸೆಪರೇಟ್ ಆಸ್ತಿಯನ್ನ ಹೊಂದಿದಂತಹ ವ್ಯಕ್ತಿ ತನ್ನ ಇಚ್ಛೆಗೆ ಅನುಗುಣವಾಗಿ ಅದನ್ನು ಬೇರೆಯವರಿಗೆ ಮಾರಾಟ ಮಾಡಬಹುದು, ಗಿಫ್ಟ್ ಮಾಡಬಹುದು, ಅಥವಾ ಸೇಲ್ ಆದ್ರೂ ಮಾಡಬಹುದು. ಒಂದು ವೇಳೆ ಆ ಸೆಪರೇಟ್ ಪ್ರಾಪರ್ಟಿಯನ್ನ ಬಿಟ್ಟು ಸತ್ತು ಹೋದ್ರೆ ಆ ಪ್ರಾಪರ್ಟಿ ಆತನ ನೇರ ವಾರಸುದಾರ, ಕ್ಲಾಸ್ 1 ಹೇರ್ಸ್ ಅಂತ ಹೇಳ್ತೀವಲ್ವಾ, ಮತ್ತೆ ಕಲಂ 8 ಪ್ರಕಾರ ಈ ಪ್ರಾಪರ್ಟಿ ಹೋಗುತ್ತೆ. ಸೆಪರೇಟ್ ಮತ್ತು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಗೆ ಇರ್ತಕ್ಕಂತಹ ವ್ಯತ್ಯಾಸ ಏನು ಅಂತಂದ್ರೆ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ತನ್ನ ಹೆಸರಿನಲ್ಲಿ ಖರೀದಿ ಮಾಡಿರ್ತಾನೆ. ಸೆಪರೇಟ್ ಪ್ರಾಪರ್ಟಿ ಖರೀದಿ ಮಾಡಿದಂತ ಆಸ್ತಿ ಅಲ್ಲ, ಯಾರೋ ಆತನಿಗೆ ಕೊಟ್ಟಂತ ಆಸ್ತಿ ಆಗಿರತ್ತೆ. ತನ್ನ ಹೆಣ್ಣಜ್ಜಿಯಿಂದ, ಹೆಣ್ಣಜ್ಜನಿಂದ, ತಾಯಿಯಿಂದ, ಸ್ನೇಹಿತರಿಂದ, ಸರ್ಕಾರದಿಂದ ಹೀಗೆ ಮಂಜೂರಾಗಿ ಬಂದಂತ ಆಸ್ತಿಗಳಾಗಿರಬಹುದು, ಗಿಫ್ಟ್ ಕೊಟ್ಟಂತ ಆಸ್ತಿಗಳಾಗಿರಬಹುದು. ಈ ಆಸ್ತಿಗಳನ್ನು ನಾವು ಸೆಪರೇಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಹೀಗಾಗಿ ಸೆಪರೇಟ್ ಪ್ರಾಪರ್ಟಿ ಮತ್ತು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇರ್ತಕ್ಕಂತಹ ವ್ಯತ್ಯಾಸವನ್ನ ತಿಳ್ಕೊಂಡಾದ ಮೇಲೆ ನಾವು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿಯನ್ನ ಸೆಪರೇಟ್ ಪ್ರಾಪರ್ಟಿ ಅಂತ ಹೇಳಿದ್ರೆ ತಪ್ಪಾಗತ್ತೆ, ಸೆಪರೇಟ್ ಪ್ರಾಪರ್ಟಿಯನ್ನ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಬಟ್ ಎರಡೂ ಪ್ರಾಪರ್ಟಿ ಸೆಲ್ಫ್ ಅಕ್ವೈರ್ಡ್ ಆಗಿರ್ಬಹುದು, ಸೆಪರೇಟ್ ಆಗಿರ್ಬಹುದು. ವಿಶೇಷತೆ ಏನು ಅಂತಂದ್ರೆ, ಈ ಆಸ್ತಿಯನ್ನು ಹೊಂದಿದಂತಹ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ಅದನ್ನ ಯಾರಿಗೆ ಬೇಕಾದರೂ ಕೊಡಬಹುದು, ಮಾರಾಟ ಮಾಡಬಹುದು, ಗಿಫ್ಟ್ ಮಾಡಬಹುದು, ವಿಲ್ ಬರೆದಿಡಬಹುದು. ಆದ್ರೆ ಈ ಆಸ್ತಿಯನ್ನ ಬಿಟ್ಟು ಸತ್ತೋದ್ರೆ ಈ ಆಸ್ತಿ ಆತನ ನೇರದ ವಾರಸುದಾರರಿಗೆ ಹೋಗತ್ತೆ. ಇಷ್ಟು ವಿಷಯ ನಮಗೆ ಗೊತ್ತಾದ್ರೆ ಸಾಕು. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ನಾವು ಕೋಪಾರ್ಷನರಿ ಪ್ರಾಪರ್ಟಿ ಅಂದ್ರೆ ಏನು ಅನ್ನುವಂತಹ ವಿಷಯದ ಬಗ್ಗೆ ಡಿಸ್ಕಸ್ ಮಾಡೋಣ.